ಏನು ನಮ್ಮ ಬೀದರ್ನಲ್ಲಿ ಮಳೆಗಾಲದಿಂದ ಹೆವಿ ರೇನ್ ಆಗಿ ಸುಮಾರು ಕಡೆ ಲಾಸ್ ಆಗಿಬಿಟ್ಟಿದೆ, ಮನೆಗಳು ಬಿದ್ದುಬಿಟ್ಟಿದೆ, ರೈತರದ್ದು ಹೊಲ ಎಲ್ಲ ನಷ್ಟ ಆಗಿದೆ. ಮತ್ತು ಏನು ಈಗ ಸೀಸನ್ ಮೂಂಗ್ದು ಉಳಿದ್ದು ಮತ್ತು ಹೆಸರು ತುವರು ಅದು ಎಲ್ಲ ಉಳಿತು ಮೂಂಗ್ ಫುಲ್ ನಷ್ಟ ಆಗಿಬಿಟ್ಟಿದೆ. ತುವರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ. ಇದ್ರ ಸಲಗೆ ಮೊದಲೇ ಯಾಕಂದರೆ ಅಸೆಂಬ್ಲಿ ನಡೀಲಿತ್ತು, ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಜೊತೆಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಚರ್ಚೆ ಮಾಡಿದ್ದು, ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ಇದರ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಎಷ್ಟೆಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆವಿನ್ಯೂ ಆಫೀಸರ್ಸ್, AC, ತಹಸೀಲ್ದಾರ್, ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ AD ಅವರಿಗೆ ಎಲ್ಲರಿಗೆ PWD ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ. ಈಗ ಮಿನಿಮಮ್ ಒಂದು 10 ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗೆ ಇದ್ದಾರೆ. ಸುಮಾರು ಕಂಬ ಆಲ್ಸೋ ಬಿದ್ದು ಹೋಗಿದೆ. ಇದು ಹೆವಿ ರೇನ್ ಬರೀ ಬೀದರ್ ಇಲ್ಲ, ಇಡೀ ದೇಶದಲ್ಲಿ ಆಗಿದೆ. ಇದ್ರ ಸಲಗೆ ಫಸ್ಟ್ ಇಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನೆ ಬಿದ್ದು ಹೋಗಿದೆ, ಯಾರು ಕಷ್ಟನಲ್ಲಿದೆ ಅವರಿಗೆ ಇಮಿಡಿಯೇಟ್ ಸಹಾಯ ಮಾಡ್ಲತ್ತಾರೆ ಸರ್ಕಾರದಿಂದ. ಮತ್ತು ಸುಮಾರು ಕಡೆ ನನ್ನಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ. ಮತ್ತು ಒಂದು ಇದು ಸರ್ವೆ ಆಗಿ ಒಂದು ಮೀಟಿಂಗ್ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಮತ್ತು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಅಮೌಂಟ್ ಕೊಡಬೇಕಂತ ಕೇಳ್ತೇವೆ. ಆಲ್ರೆಡಿ ನಾನು 100 to 100 crore rupees ಬೀದರ್ಗೆ ಸಿಟಿಗೆ ಕೊಡಬೇಕಂತ ಲೆಟರ್ ಆಲ್ರೆಡಿ CMಗೆ ಕೊಟ್ಟಿದ್ದೀನಿ. ಅವರು ಬರೆದಿದ್ದಾರೆ. ಎಷ್ಟು ರಿಲೀಸ್ ಫೈನಾನ್ಸ್ ಅವ್ರು ಮಾಡ್ತಾರೆ ನೋಡ್ತೀನಿ. ಬೀದರ್ ಜಿಲ್ಲೆ ಅದೇ ಒಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ, ಎಷ್ಟು ಏನದು ಒಂದು ಮಾಹಿತಿ ತಗೊಂಡು ಏನೋ ಮಾಡ್ಬೇಕಂದ್ರೂ ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರಬೇಕು. ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ದೆನ್ ಡಿಸೈಡ್ ಏನು. ಸರ್, ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕಂತ ಬೇಡಿಕೆ ಇಡ್ತಿದ್ರೆ ಏನು ಹೇಳ್ತೀರಿ ಸರ್? ರೈತರಿಗೆ ಕೇಳತ್ತಾರ 50,000, ಸಮ್ ಕಡೆ 30,000. ಅದ್ರ ಸಲಗೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ಚಾರ್ಜ್ ಮಾತಾಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಫಿಕ್ಸ್ ಮಾಡಿ ನಾವು ಯಾವುದು ಕೇಳಿದ್ರು ಅದು ಸ್ಯಾಂಕ್ಷನ್ ಆಗಬೇಕು. ರೈತರಿಗೆ ಕರೆಸಿ ಮಾತಾಡ್ತೇವೆ ಮತ್ತು ಮೀಟಿಂಗ್ನಲ್ಲಿ ದೆನ್ ವಿ ಡಿಸೈಡ್. ಮಳೆ ತಮಗೆ ಗೊತ್ತಾಗಿದೆ, 1/3 ಜಾಸ್ತಿ ಆಗಿದೆ, ಡಬಲ್ ಟ್ರಿಬಲ್ ಮಳೆ ಆಗ್ಬಿಟ್ಟಿದೆ. ಈ ಸಲ ಏನಾಗಬೇಕಿತ್ತು ಮನೆ ಡ್ಯಾಮೇಜ್ ಆದವರಿಗೆ ಎಷ್ಟು ಮಾಡ್ತೀರಿ ಸರ್ ಅಂತ ಪರಿಹಾರ? ಈಗ ಫಸ್ಟ್ ನಾವು ಒಂದು 7,000, 10,000 ಈ ತರ ಒಂದು ಫಸ್ಟ್ ರಿಲೀಸ್ ಮಾಡ್ಲತ್ತಿದ್ದು. ಆಮೇಲೆ ಅದು ಎಷ್ಟು ಲಾಸ್ ಆಗಿದೆ ಅಂತ ಒಂದು ಸರ್ವೆ ಆದ್ರ ಮೇಲೆ ಆ ಮನೆಗೆ ಒಂದು ಬೇರೆ ಬೇರೆ ಇರ್ತದೆ. ಒಂದೊಂದು ಮನೆಗೆ ಒಂದು ಮನೆ ಆಗ್ಬೋದು, 2 ಮನೆ ಆಗ್ಬೋದು, ಅರ್ಧ ಒಂದು ಗೋಡಿ ಫುಲ್ ಮನೆ ಬಿದ್ದು ಹೋಗಿದೆ, ಆ ಥರ ಡಿಸೈಡ್ ಆಗ್ತದೆ.